ಮೊದಲು ಡಿಕೆಶಿ ಪರವಾಗಿ ಪೋಸ್ಟ್ ಆಕ್ರೋಶದ ಬೆನ್ನಲ್ಲೇ ನೋಡಿ ತಿದ್ದುಪಡಿಯನ್ನ ಮಾಡಲಾಗಿರುವಂಥದ್ದು. ಡಿಕೆಶಿ ಅವರಿಗೆ ಸಿಎಂ ಅಂತ ಹೇಳಿ ಫಸ್ಟ್ ಉಲ್ಲೇಖವನ್ನ ಮಾಡಿರುವಂಥದ್ದು ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿಯವರು. ಮೊದಲು ಡಿಕೆಶಿ ಪರವಾಗಿ ಪೋಸ್ಟ್ ಅನ್ನ ಹಾಕಿರ್ತಾರೆ. ಆಕ್ರೋಶದ ಬೆನ್ನಲ್ಲೇ ಏನ್ ಮಾಡ್ತಾರೆ, ತಿದ್ದುಪಡಿಯನ್ನ ಮಾಡಿದ್ದಾರೆ. ಡಿಕೆಶಿ ಅವರಿಗೆ ಸಿಎಂ ಅಂತ ಹೇಳಿ ಅವರು ಉಲ್ಲೇಖವನ್ನ ಮಾಡಿರ್ತಾರೆ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿಯವರು. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿರ್ತಾರೆ. ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಡಿಕೆ ಅವರನ್ನ ಸ್ವಾಗತ ಕೂಡ ಮಾಡಿಕೊಂಡಿದ್ರು. ಪೋಸ್ಟ್ ಮಾಡಿ 15 ನಿಮಿಷಕ್ಕೆ ಡಿಲೀಟ್ ಅನ್ನ ಕೂಡ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಅಂತ ಹೇಳಿ ಹೊಸ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದೆ ನೋಡಿ. ಕಾಂಗ್ರೆಸ್ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅವರ ಈ ಒಂದು ಪೋಸ್ಟ್. ಡಿಕೆಶಿ ಅವರಿಗೆ ಸಿಎಂ ಅಂತ ಹೇಳಿ ಅವರು ಉಲ್ಲೇಖ ಮಾಡಿರ್ತಾರೆ. ಫಸ್ಟ್ ಅವ್ರಿಗೆ ಏನು ಉಲ್ಲೇಖ, ಸಿಎಂ ಅಂತ, ಡಿಸಿಎಂ ಅಲ್ಲ, ಸಿಎಂ ಅಂತ ಹೇಳಿ ಉಲ್ಲೇಖ ಮಾಡಿರ್ತಾರೆ. ಆ ನಂತರವಾಗಿ ಪೋಸ್ಟ್ ಫಸ್ಟ್ ಮಾಡಿಬಿಡ್ತಾರೆ. 15 ನಿಮಿಷ ಆದಮೇಲೆ ಏನು ಮಾಡ್ತಾರೆ, ಅದನ್ನ ಡಿಲೀಟ್ ಮಾಡ್ತಾರೆ ನೋಡಿ. ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರನ್ನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಯಿತು ಅಂತ. ಇದು ಸೆಕೆಂಡ್ ವರ್ಷನ್. ಫಸ್ಟ್ ವರ್ಷನ್ ಸಿಎಂ ಅಂತ ಹೇಳಿ ಅವರು ಉಲ್ಲೇಖ ಮಾಡ್ತಾರೆ. ಆ ನಂತರವಾಗಿ ಡಿಸಿಎಂ ಅಂತ ಹೇಳಿ ಬರೀತಾರೆ ನೋಡಿ. ಇದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಾಂಗ್ರೆಸ್ನ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅವರ ಈ ಒಂದು ಪೋಸ್ಟ್ ಜಸ್ಟ್ ಒಂದು 15 ನಿಮಿಷದಲ್ಲಿ ಅವರು ಚೇಂಜಸ್ ಅನ್ನ ಮಾಡಿಬಿಡ್ತಾರೆ. ಸಿಎಂ ಅಂತ ಹಾಕಿದವರು ಆ ನಂತರವಾಗಿ ಏನ್ ಮಾಡ್ತಾರೆ ನೋಡಿ. ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರನ್ನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಯಿತು ಅಂತ ಹೇಳಿ ಫಸ್ಟ್ ಪೋಸ್ಟ್ ಇದು. ಸೆಕೆಂಡ್ ಪೋಸ್ಟ್ 15 ನಿಮಿಷದಲ್ಲಿ ನೋಡಿ ಪಟ್ ಅಂತ ಹೇಳಿ ಚೇಂಜ್ ಮಾಡ್ತಾರೆ. ಯಾವಾಗ ಅದು ಚರ್ಚೆಗೆ ಅಥವಾ ಆಕ್ರೋಶಕ್ಕೆ ಕಾರಣವಾಯಿತು ಅದರ ಬೆನ್ನಲ್ಲೇ ಸೆಕೆಂಡ್ ವರ್ಷನ್ ಇದು ಚೇಂಜ್ ಮಾಡಿಬಿಟ್ರು. ಅಲ್ಲೇ 15 ನಿಮಿಷದಲ್ಲಿ ಪಿಕ್ಚರ್ ಚೇಂಜ್ ಆಗ್ಬಿಡ್ತು.